ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಆರ್.ಕೆ. ಕುಂದಾಪುರ. ಇವತ್ತು ನಾನು ಹೊರಟಿದ್ದು ಎಲ್ಲಿಗೆ ಅಂತ ಹೋಗ್ತಾನೆ ಮಾತಾಡ್ಕೊಂಡು ಹೋಗುವ. ಇವಾಗಲೇ ಹೇಳಿದರೆ ಕ್ಯೂರಿಯಾಸಿಟಿ ಹೋಗುತ್ತಾಯ್ತಾ. ಹಿಂದ್ಗಡೆ ಇರೋದು ನಮ್ಮ ವಂದೇ ಭಾರತ್. ಹೇಗಿದೆ ನೋಡಿ ಟ್ರೈನ್, ಒಳ್ಳೆ ಬುಲೆಟ್ ಇದ್ದಂಗಿದೆ. ವಂದೇ ಭಾರತಿಗೆ ಬರುವಾಗ ಮಂಕಿ ಕ್ಯಾಪ್ಸೂಲ್ದಾಗ ಬನ್ನಿ ಸಿಕ್ಕ ಚಳಿ ಒಳಬದೆ ಗೊತ್ತಾಗಿಲ್ಲ. ನಮ್ದಲ್ಲ ಕಡಿ ತಪ್ಪಿ ಓಡುದು. ಮತ್ತು ಇದು ಮೆನುವಲ್ಲಿ ಹ್ಯಾಂಡಲ್ ಮಾಡ್ಬೋದು. ಗೊತ್ತಿದ್ರೆ ಸೆನ್ಸರಿ ನಮ್ಮ ಮುಖ ಇಲ್ಲದೆ ಓಪನ್ ಆಗ್ತಲಿ ಅಂದರೆ ಟಚ್ ಸಿಸ್ಟಮ್ ಅಂದರೆ 360 ಕ್ಯಾಮರಾ, ಸ್ಪೀಕರ್ಸು ಸೂಪರ್ ಆಗಿದೆ. ಟ್ರೈನ್ ಮಾತ್ರ ಒಳ್ಳೆ. ಅಂತೂ ಇಂತೂ ನಾನು ಹತ್ತಬೇಕಿರೋ ಟ್ರೈನ್ ಬಂತಾಯ್ತಾ. ನಾನು ಹೊರಟಿದ್ದು ಎಲ್ಲಿಗಂತ ಹೇಳಿದರೆ ಹುಬ್ಬಳ್ಳಿಗೆ. ವಂದೇ ಭಾರತ್ ಇದೊಂದು ನಮ್ಮ ಭಾರತ ಸರ್ಕಾರದ ಅಮೋಘ ಹೆಜ್ಜೆನೆ ಅಂತ ಹೇಳ್ಬೋದು. ಈ ಟ್ರೈನ್ ಇದು ಫುಲ್ ಡಿಜಿಟಲ್ ಆಯಿತಾ. ಮೊದಲಾದರೆ ನಮ್ಗೊಂದು ಚಿಕ್ಕ ಬೋರ್ಡ್ ಹಾಕ್ತಿದ್ರು, ಅದರಲ್ಲೂ ನಾವು C1 C2 ಅಂತ ಹೋಗ್ತಿದ್ವಿ. ನಂದು C3 ಆಯಿತಾ. C3 ಹುಡ್ಕೊಂಡು ಹೋಗ್ತಾ ಇದ್ದೇನೆ. ಇಲ್ಲಿ ಇವ್ರದ್ದು ಒಂದು ಉಪದ್ರ ಏನಂದರೆ, ಇಲ್ಲೊಂದು ಡಿಸ್ಪ್ಲೇ ಬೋರ್ಡ್ ಇರುತ್ತೆ ಆಯಿತಾ, ಚಿಕ್ಕದು. ಅದು 2061 ಕಾಣಿಸ್ತಿತ್ತಲ್ಲ, ಆ ಡಿಸ್ಪ್ಲೇ ಬೋರ್ಡ್ ಇರುತ್ತೆ. ಅದರಲ್ಲಿ C4 C3 ಇದೆ. ಅದು ಆ್ಯಕ್ಚುಲಿ ಕರೆಕ್ಟ್ ನಿಲ್ಲಿಸಿದ್ರೆ ನಮ್ಗೆ ಇಮಿಡಿಯೇಟ್ಲಿ ಫೈಂಡ್ ಔಟ್ ಮಾಡಲಿಕ್ಕಾಗತ್ತೆ. ಬಲಗಾಲಿಟ್ಟು ಬಂದೆ ಆಯಿತಾ ಟ್ರೈನಿಗೆ. C3 33 ನನ್ನದು ಸೀಟ್ ನಂಬರ್. ಈ ಟ್ರೈನಿಂದು ಮತ್ತೊಂದು ಎಂತಂದಲ್ಲಿ ಹೇಳ್ರೆ, ಬಾಗಿಲೆಲ್ಲ ನಿಂತ್ಕೊಂಡು ಏಲಕ್ಕಿಲ್ಲ. ಸ್ಟೇಷನ್ ಬಂದಾಗ ಡೋರ್ ಓಪನ್ ಆಗುತ್ತೆ, ಅದಕ್ಕಿಂತ ಮೊದಲು ಡೋರ್ ಓಪನ್ ಆಗಲ್ಲ. ಬಿ ಕೇರ್ಫುಲ್. ಸ್ಪೆಷಾಲಿಟಿ ನೋಡಿ, ಸ್ವಿಚ್ ಬೋರ್ಡೆಲ್ಲ ಕ್ವಾಲಿಟಿಗೆ ಇದೆ. ಇದೆಲ್ಲ ಸೂಪರ್ ಇದೆ ಮ್ಯಾಟ್ರ್. ಇದು ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡಲಿಕ್ಕೆ ಅರ್ಜೆಂಟ್ ಬೇಕಾದ್ರೆ ಪಿಕ್ಚರ್ ನೋಡ್ಬೋದು. ಟ್ರೈನ್ ಮಾತ್ರ ನನಗೆ ಫ್ಲೈಟ್ ಫೀಲ್ ಕೊಡ್ತಾಯಿದೆ ಆಯಿತಾ. ಸೂಪರ್ ಆಗಿದೆ, ಕ್ಲೀನ್ ಆ್ಯಂಡ್ ನೀಟಾಗಿದೆ. ಕಾಲು ಇಟ್ಕೊಡ್ಲಿಕ್ಕೆ ಆಗ್ಬೋದು. ಅದು ಅಮೇಝಿಂಗ್. ಹ್ಯಾಟ್ಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. ಆದರೆ ಒಂದು ಬೇಸರದ ಸಂಗತಿ ಅಂತಂದರೆ ಸೀಟ್ ಇಷ್ಟು ಹಬ್ದ ಆಯಿತಾ, ಕಂಫರ್ಟ್ ಇಲ್ಲ. ಕುತ್ಕೊಂಡು ಹೋಗ್ಲಿಕ್ಕೆ ಓಕೆ, ಆದರೆ ಜನಶತಾಬ್ದಿ ಕಂಫರ್ಟ್ ಇತ್ತು. ಡೋರ್ಸ್ ಎಲ್ಲ ಫುಲ್ ಸ್ಲೈಡ್ ಆಯಿತಾ, ಫುಲ್ ಆಟೋಮೆಟಿಕ್. ಕಂಡ್ರೆ ಸೀದಾ ಇದಾಗುತ್ತೆ. ವಾಶ್ರೂಮೆಲ್ಲ ಸೈಕ್ ಅಂತ. ಇದು ಫುಡ್ ಸ್ಟೋರೇಜ್. ಎಂಟ್ರಿ ಎಲ್ಲಿವರೆಗೆ ಅಂದರೆ ಇದು ಮೇನ್ ಚೇಂಬರ್ ಆಯಿತಾ. ಆಟೋಮೆಟಿಕ್ಸ್ ಡೋರ್ ಸಿಸ್ಟಮ್ಮು ಮತ್ತು ಸಿಕ್ಕಾಪಟ್ಟೆ ಸ್ಪೇಸ್ ನೋಡಿ, ಸೂಪರ್ ಸ್ಪೇಸ್ ಇದೆ. ಜಾಗವೇ ಜಾಗ. ಎರಡು ಟೈಪ್ ವಾಶ್ರೂಮನ್ನು ನೀವು ನೋಡ್ಬೋದು. ಒಂದು ವೆಸ್ಟರ್ನ್ ಸ್ಟೈಲ್ ಇದೆ, ಇನ್ನೊಂದು ಇಂಡಿಯನ್ ಸ್ಟೈಲನ್ನು ನೀವು ಸಹ ನೋಡ್ಬೋದು. ಹೇಗೆ ವಾಲ್ಯೂಮ್ ಬರ್ತಿದೆ ನೋಡಿ ಸೌಂಡು. ಇನ್ನೇನು ವಾಶ್ರೂಮೆಲ್ಲ ಓಪನ್ ಇದೆ. ವೆಸ್ಟರ್ನ್ ಇದೆಲ್ಲ, ಆದರೂ ಇಂಡಿಯನ್ ರೈಲ್ವೆ ಅಲ್ಲ, ಟಿಶ್ಯೂ ಎಲ್ಲ ಹಾಕ್ಬೋದು. ನಾನು ವಂದೇ ಭಾರತಲ್ಲಿ ಪ್ರಯಾಣ ಮಾಡುವಾಗ ನಂಗೆ ಕೆಲವೊಂದು ಸಮಸ್ಯೆಗಳು ನನ್ನ ಎದುರು ಬಂತು. ಸಮಸ್ಯೆ ಏನಂತ ಹೇಳಿದರೆ, ವಂದೇ ಭಾರತನ್ನು ನೀವು ಬೆಂಗಳೂರಿಂದ ಹುಬ್ಬಳ್ಳಿ ಹೊರಟ್ರೆ, ಮತ್ತು ಬೆಂಗಳೂರಿಂದನೂ ದಾವಣಗೆರೆ ಹೊರಟ್ರೆ ನಿಮಗೆ ಫುಡ್ಡನ್ನು ನೀವು ಇದು ಏನು ಮಾಡ್ತೀರಿ, ನಿಮ್ಮ ಟಿಕೆಟಲ್ಲೇ ಇನ್ಕ್ಲೂಡ್ ಮಾಡಿ ಟಿಕೆಟನ್ನು ತಗೊಳ್ಬೇಕು. ಇಲ್ಲ ಅಂತ ಹೇಳಿದರೆ ನಿಮಗೆ ಎಕ್ಸ್ಟ್ರಾ ಫುಡ್ ಸಿಗೋಲ್ಲ. ಈಗ ನಾರ್ಮಲ್ ರೈಲಿನಲ್ಲಿ ನಿಮ್ಗೆ ಏನು ಫುಡ್ ಬರುತ್ತೆ ನೋಡಿ, ಟೀ ಮತ್ತು ಫುಡ್ ಬರುತ್ತಲ್ಲ, ಆ ಥರ ಏನು ಆಪ್ಷನ್ನು ನಮ್ಮ ವಂದೇ ಭಾರತಲ್ಲಿಲ್ಲ. ವಂದೇ ಭಾರತಲ್ಲಿ ಏನಂತ ಹೇಳಿದರೆ ಎಲ್ಲರಿಗೂ ಒಂದು ವಾಟರ್ ಬಾಟ್ಲನ್ನು ಕೊಡ್ತಾರೆ, ಮತ್ತು ಫುಡ್ ಏನನ್ನು ಮಾಡಲ್ಲ. ನಿಮ್ಗೆ ಏನಾದರೂ ಫುಡ್ ಬೇಕಿದ್ದರೆ ನೀವು IRTC ಅವ್ರದ್ದು ಇನ್ನೊಂದು ಆ್ಯಪ್ ಇದೆ, ಅದರಲ್ಲಿ ಹೋಗ್ಕೊಂಡು ಬುಕ್ ಮಾಡಿದರೆ ಅದು ದಾವಣಗೆರೆಯಲ್ಲಿ ಸಿಗುತ್ತೆ. ಇದರಲ್ಲಿ ಜರ್ನಿ ಮಾಡುವಾಗ ಬಿ ಕೇರ್ಫುಲ್ಲು. ಮತ್ತು ಆ ಕಡೆಯಿಂದ ಈಗ ನೀವು ಧಾರವಾಡ ಮತ್ತು ಹುಬ್ಬಳ್ಳಿಯಿಂದ ಬರುವಾಗ ಬೆಂಗಳೂರಿಗೆ ಫುಡ್ ಇನ್ಕ್ಲೂಡ್ ಆಗಿರುತ್ತೆ, ಊಟ ಮೀಲ್ಸ್ ಇರುತ್ತೆ. ಇದರಲ್ಲಿ ಟಿಫನ್ ಇರುತ್ತೆ ಮಾರ್ನಿಂಗಲ್ಲಿ. ಬರುವಾಗ ಫುಡ್ ಇರುತ್ತೆ. ಇಲ್ಲ ಅಂತ ಹೇಳಿದರೆ ನೀವು
ಇದನ್ನು ಟಿಕೆಟ್ ಬುಕ್ ಮಾಡುವಾಗಲೇ ಫುಡ್ಡು ಇನ್ಕ್ಲೂಡ್ ಮಾಡಿ ಬುಕ್ ಮಾಡಿದರೆ ನಿಮಗೆ ಕಂಫರ್ಟೇಬಲ್ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ನಿಮಗೆ ಫುಡ್ ಸಿಗಲ್ಲ, ಮತ್ತೇನು ಎಕ್ಸ್ಟ್ರಾ ಸ್ನ್ಯಾಕ್ಸ್ ಏನು ಬರಲ್ಲ. ಅದು ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ಒಂದೇ ಭಾರತ್ ರೈಲು ಹೋಗುವಾಗ ಬಿ ಕೇರ್ಫುಲ್ಲು. ಒಂದಾಗ ಫುಡ್ ತಿನ್ಕೊಂಡು ಹೋಗಿ, ಇಲ್ಲ ಇನ್ಕ್ಲೂಡ್ ಫುಡ್ ಟಿಕೆಟ್ ಬುಕ್ ಮಾಡಿ. ಲಾಂಗ್ ಜರ್ನಿ ಅಂತೂ ಹೋಗುವಾಗ ತುಂಬ ಸಫರ್ ಆಗುತ್ತೆ, ಯಾಕಂದರೆ ಫುಡ್ಡು ಸಾಕಾಗಲ್ಲ ಆಯಿತಾ. ನನಗಂತೂ ಫುಡ್ ಸಾಕಾಗಿಲ್ಲ. ಬೇರೆ ಏನಾದರೂ ಬುಕ್ ಮಾಡುವ ಅಂತ ಹೇಳಿದರೆ ದಾವಣಗೆರೆಗೆ 9 ಗಂಟೆಗೆ ಹೋಗುತ್ತೆ. ಅಷ್ಟು ಹೊತ್ತಲ್ಲಿ ಏನು ಮಾಡೋದು, ಏನು ತಿನ್ನೋದು ಅಂತ ತಲೆ ವಿಷಯ ಆಗಿತ್ತು. ನಾನೊಂದೆರಡು ಬಿಸ್ಕೆಟ್ ಪ್ಯಾಕ್ ಇಟ್ಕೊಂಡು ಹೋಗಿದ್ದೆ, ಅದರಲ್ಲೇ ಜೀವನ ಕಳೆದೆ. ವಂದೇ ಭಾರತ್ ನಿಮಗೆ ಹೇಳುವ ಹಾಗೆ ಅಷ್ಟೇನು ಕಾಸ್ಟ್ಲಿ ಟ್ರೈನ್ ಅಲ್ಲ, ಜನರಿಗೆ ಕಂಫರ್ಟೇಬಲ್ ಆಗಿದೆ. ಫುಲ್ ಎ ಸಿ ಇದೆ, 100% ಸೇಫ್ಟಿ ಸೆಕ್ಯೂರಿಟಿ ಇದೆ. 360 ಕ್ಯಾಮರಾ ಆಗಿರ್ಬೋದು, ಮತ್ತು ನಿಮಗೆ ಪ್ಯಾನಿಕ್ ಬಟನ್ ಅಂತ ಹೇಳ್ತಾರೆ. ವಾಟ್ಸಪ್ಪಲ್ಲಿ ನೀವೇನು ಕಂಪ್ಲೇಂಟ್ ಮಾಡಿದೆ, ವಾಶ್ರೂಮ್ ಸರಿ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದರೆ ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಮಾಡ್ತಾರೆ. ಇದು ನಾನು ವಂದೇ ಭಾರತಲ್ಲಿ ಕಂಡಂಥ ಅನುಭವ. ವಂದೇ ಭಾರತ್ ಭಾಳ ಅದ್ಭುತವಾಗಿದೆ. ರೇಟ್ ಏನು ಕಾಸ್ಟ್ಲಿ ಇಲ್ಲ. ನಾರ್ಮಲ್ ನಾವು 800 ರೂಪಾಯಿ ಏನು ಕೊಡ್ತೇವೆ ಅದಕ್ಕೆ ತುಂಬ ಕನ್ವೀನಿಯೆಂಟ್ ಆಗಿದೆ. ಅದೇನು ಕಾಸ್ಟ್ಲಿ ಅನಿಸಲ್ಲ. ಎಲ್ಲರೂ ಹೋಗ್ಲಿಕ್ಕಿದ್ರೆ ನೀವು ವಂದೇ ಭಾರತ್ ಒಂದು ಸಲ ಟ್ರೈ ಮಾಡಿ. ನಮ್ಮ ಭಾರತದ ಹೆಮ್ಮೆಯ ಟ್ರೈನ್ ಆಗಿರೋದ್ರಿಂದ ಭಾರಿ ಖುಷಿ ಇದೆ. ವಂದೇ ಭಾರತ್, ಜೈ ಭಾರತ್ ಮಾತಾ ಕಿ. ಇನ್ನೊಂದು ವಿಡಿಯೋಲಿ ಸಿಗ್ತೇನೆ. ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಗದೆ ಇರಲಿ.